ಇನ್ನು ಸ್ವಾಮೀಜಿ ಕಾಲಿಗೆ ನಮಸ್ಕಾರ ಮಾಡಿ ಈಗ ಅವರಿಗೆ ವರ್ಗಾವಣೆಯ ಭಾಗ್ಯ ಪ್ರಾಪ್ತಿಯಾಗಿದೆ. 6 ಪೊಲೀಸರಿಗೆ ವರ್ಗಾವಣೆಯ ಭಾಗ್ಯವನ್ನ ಕೊಟ್ಟಿದ್ದಾರೆ. ವರ್ಗಾವಣೆಯ ಭಾಗ್ಯ ಕೊಟ್ಟು ಈಗ ಬಾಗಲಕೋಟೆಯ ಎಸ್ಪಿ ಆದೇಶ ಹೊರಡಿಸಿದ್ದಾರೆ. ಸ್ವಾಮೀಜಿ ಕಾಲಿಗೆ ನಮಸ್ಕಾರ ಮಾಡಿದ್ರು 6 ಪೊಲೀಸರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 6 ಪೊಲೀಸರಿಗೆ ವರ್ಗಾವಣೆಯ ಭಾಗ್ಯವನ್ನ ಪ್ರಾಪ್ತಿ ಮಾಡಿದ್ದಾರೆ. ವರ್ಗಾವಣೆಯ ಭಾಗ್ಯವನ್ನ ಪ್ರಾಪ್ತಿ ಮಾಡಿದ್ದಾರೆ ಬಾಗಲಕೋಟೆಯ ಎಸ್ಪಿ. ಪೊಲೀಸ್ ಸಮವಸ್ತ್ರದಲ್ಲಿ ನಮಸ್ಕಾರ ಮಾಡಿದ್ರು ಸ್ವಾಮೀಜಿಗೆ. ನಮಸ್ಕಾರ ಮಾಡಿ ಅವರಿಂದ ಹಣವನ್ನ ಇಸ್ಕೊಂಡಿದ್ರು. ಎಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ಬರಂತೆ ಕಾಲಿಗೆ ಬೀಳ್ತಾ ಇದ್ರು. ಈಗ 6 ಪೊಲೀಸರಿಗೆ ವರ್ಗಾವಣೆ ಮಾಡಿದ್ದಾರೆ. ಪೊಲೀಸರೇ ಆ ಸ್ವಾಮೀಜಿಗೆ ನಮಸ್ಕಾರ ಮಾಡ್ತಾರೆ. ಯಾವ ಪರಿಸ್ಥಿತಿ ಬಂದಿದೆ ನೋಡಿ. ಆ ಸ್ವಾಮೀಜಿಯ ಕಾಲಿಗೆ ಒಬ್ಬೊಬ್ಬರೇ ಆಗಿ ಬೀಳ್ತಾರೆ. ಬಿದ್ದು ಅವರಿಂದ ಹಣವನ್ನ ಇಸ್ಕೊಳ್ತಾರೆ. ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆ ಸ್ವಾಮೀಜಿಯಿಂದ ದಕ್ಷಿಣ ಪಡಿತಾರೆ. ಸ್ವಾಮೀಜಿಗೆ ಎಲ್ಲಿಗೆ ಬಂದಿದೆ ನೋಡಿ ಪೊಲೀಸ್ ಇಲಾಖೆ ಜೊತೆಗೆ ಡಬಲ್ ಸ್ಟಾರ್ ಇದ್ದಾರೆ. ಎಲ್ಲ ಪೊಲೀಸರು ನೋಡ್ತಾ ಇರ್ಬೋದು. 6 ಜನ ಪೊಲೀಸರು ಆ ಸ್ವಾಮೀಜಿಗೆ ಕಾಲಿಗೆ ಬಿದ್ದು ಅವರು ಕೂಡ ಹಣ ಕೊಡ್ತಾರೆ. ಹಣ ತೆಗೆದುಬಿಟ್ಟು ಎಲ್ಲರಿಗೂ ಕೂಡ ಹಣವನ್ನ ಕೊಡ್ತಾ ಹೋಗ್ತಾರೆ. ಹಣ ಕೊಡೋದು ನೋಡ್ತಾ ಇದ್ದಂತೆ ಪೊಲೀಸರು ಕೂಡ ಹಣ ತೆಗಿತಾರೆ. ಹಣ ನೋಡಿದ ತಕ್ಷಣ ಕೂಡ ಅವರು ಕೂಡ ಕಾಲಿಗೆ ಬೀಳ್ತಾ ಹೋಗ್ತಾರೆ. ಮೊದಲಿಗೆ ಸುಮ್ಮನೆ ನಿಲ್ತಾರೆ. ಹಣ ತೆಗೆದು ಮಾತ್ರಕ್ಕೆ ಸೆಲ್ಯೂಟ್ ಕೂಡ ಹೊಡಿತಾ ಇದ್ದಾರೆ ಪೊಲೀಸರು. ಈಗ 6 ಜನ ಪೊಲೀಸರಿಗೆ ವರ್ಗಾವಣೆ ಮಾಡಿದ್ದಾರೆ ಎಸ್ಪಿ. ಕೈ ಮುಗಿಯೋದೇನು, ನಮಸ್ಕಾರ ಮಾಡೋದೇನು, ಸೆಲ್ಯೂಟ್ ಹೊಡೆಯೋದೇನು. ಹಣವನ್ನ ನೋಡ್ತಾ ಇದ್ದಂತೆ ನಮಸ್ಕಾರ ಮಾಡ್ತಾರೆ. ನೋಡಿ, ಹಣ ನೋಡ್ತಾ ಇದ್ದಂತೆ ಎಲ್ಲರೂ ಕೂಡ ಕಾಲಿಗೆ ಬಿದ್ದುಬಿಟ್ಟು ಕಾಲಿಗೆ ಬಿದ್ದ ತಕ್ಷಣ ಅವರಿಂದ ಹಣ ಇಸ್ಕೊಳ್ತಾರೆ. ಮೊದಲಿಗೆ ಏನೋ ಮಾತನಾಡ್ತಾ ಇದ್ದಾರೆ ಪಾಪ ನಮ್ಮ ಸಾಹೇಬ್ರು ಅಂತ ಅವ್ರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಹಣ ತೆಗೆದುಬಿಟ್ಟು ಅವರಿಗೆ ಹಣ ಕೊಡ್ತಾರೆ. ಹಣ ಕೊಟ್ಟಾದ ನಂತರ ಹಣ ನೋಡಿದ ತಕ್ಷಣ ಮತ್ತಿನ್ನೊಬ್ರು ಒಬ್ಬರಾದ್ಮೇಲೆ ಒಬ್ಬರಂತೆ ಕಾಲಿಗೆ ಬೀಳ್ತಾ ಹೋಗ್ತಾರೆ. ಹಣ ನೋಡಿದ್ರೆ ಸಾಕು, ಯಾರೇ ಅಂದ್ರೆ ಅವರಿಗೆ ಕಾಲಿಗೆ ಬಿದ್ದುಬಿಡೋದು, ನಮಸ್ಕಾರ ಮಾಡೋದು, ಎಲ್ಲಂದ್ರಲ್ಲಿ ಸೆಲ್ಯೂಟ್ ಹೊಡಿಯೋದು. ಆ ಸೆಲ್ಯೂಟ್ಗೊಂದು ಮರ್ಯಾದೆ ಇರುತ್ತೆ, ಆ ಕಾಕಿಗೊಂದು ಮರ್ಯಾದೆ ಇರುತ್ತೆ. ಆ ಎಲ್ಲ ಕೂಡ ಮಣ್ಪಾಲಾಗಿದೆ. ನಾಚಿಕೆ ಗೆಟ್ಟವರು. ದುಡ್ಡು ಸಿಕ್ಕರೆ ಸಾಕು, ದುಡ್ಡು ನೋಡಿದ್ರೆ ಸಾಕು, ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರ್ಯಾರಿಗೆ ಸೆಲ್ಯೂಟ್ ಹೊಡಿಬೇಕು. ನೋಡಿ ಹೆಂಗ್ ನಗ್ತಾ ಇದ್ದಾರೆ ನೋಡಿ. ಆ ಹಣವನ್ನು ಇಸ್ಕೊಂಡ್ಬಿಟ್ಟು ಆ ಸ್ವಾಮೀಜಿ ಅಂತೆ. ಎಲ್ಲಿಗೆ ಬಂದಿದೆ ನೋಡಿ ಪೊಲೀಸ್ ಇಲಾಖೆ. ಡಬಲ್ ಸ್ಟಾರ್ ಇದ್ದಾರೆ, ಟ್ರಾಫಿಕ್ನವರು. ಈಗ 6 ಜನರನ್ನ ವರ್ಗಾವಣೆ ಮಾಡಿದ್ದಾರೆ. ಈಗ 6 ಜನರನ್ನ ವರ್ಗಾವಣೆ ಮಾಡಿದ್ರೆ ಏನು ಪ್ರಯೋಜನ? ಆದರೆ ಇವರು ಎಲ್ಲಿಗೆ ಹೋದ್ರೂ ಕೂಡ ಇಂತಹ ದುರ್ಬುದ್ಧಿಯನ್ನ ಬಿಡೋದೇ ಇಲ್ಲ.